ವಾಟ್ ಇಸ್ ದಿಸ್ ಸಿಸ್ಟರ್? ಏನಾಯ್ತು ಮೇಡಮ್? ನನ್ ಮಗು ಆರೋಗ್ಯವಾಗಿದ್ದೆ ತಾನೆ? ಏನಿಲ್ಲ ಇರಮ್ಮ. ಯಾಕೆ ಮೇಡಮ್ ಹಾಗೆ ನೋಡ್ತಾ ಇದ್ದೀರಾ? ಏನಾದ್ರೂ ಪ್ರಾಬ್ಲಮ್ ಆಗಿದ್ಯಾ? ಹಾಗೆಲ್ಲ ಏನೂ ಇಲ್ಲ. ನೀನ್ ಮೇಲಕ್ಕೆದಳಮ್ಮ. ನರ್ಸ್, ಮೇಡಮ್, ಹೊಟ್ಟೆನಲ್ಲಿರೋ ನನ್ ಮಗು ಆರೋಗ್ಯವಾಗಿ ಅದೇ ತಾನೆ? ಅಯ್ಯೋ, ದಯವಿಟ್ಟು ಹೇಳಿ ಮೇಡಮ್, ಯಾಕೆ ಈ ರೀತಿ ಇದ್ದೀರಲ್ಲ? ನೋಡಮ್ಮ, ನೀನ್ ಸ್ವಲ್ಪ ಹೊತ್ತು ಹೊರಗಡೆ ವೇಟ್ ಮಾಡು. ಮೇಡಮ್ ಮೇಡಮ್, ಯಾಕೆ ಮೇಡಮ್? ಏನಾದ್ರೂ ತೊಂದರೆ ಆಗಿದ್ಯಾ? ಹೇಳ್ತಿದ್ದೀನಲ್ಲ, ನಾನು ಆಮೇಲೆ ನಿನ್ ಜೊತೆ ಮಾತಾಡ್ತೀನಿ. ಮೊದ್ಲು ಹೊರಗಡೆ ವೇಟ್ ಮಾಡು. ಇಲ್ಲ ಇಲ್ಲ, ದಯವಿಟ್ಟು ಅದೇನಾಗಿದೆ ಅಂತ ಹೇಳಿ. ನೀವ್ ಹೇಳಬೇಕೀಗ. ನೋಡಮ್ಮ, ಮೊದ್ಲು ನಾನು ನಿಮ್ಮ ಅತ್ತೆ ಹತ್ರ ಮಾತಾಡ್ತೀನಿ, ಆಮೇಲೆ ನಾನು ನಿನ್ನ ಹತ್ರ ಮಾತಾಡ್ತೀನಿ. ನಾ ಹೇಳ್ದಂಗೆ ಮೊದ್ಲು ಹೊರಗಡೆ ಹೋಗಿ ವೇಟ್ ಮಾಡು. ಇದೇನಿದು? ಇವ್ರು ನನ್ನ ಆಚೆ ಕಳಿಸ್ಬಿಟ್ಟು ಇಷ್ಟೊಂದು ಟೆನ್ಷನ್ ಅಲ್ಲಿ ಮಾತಾಡ್ತವ್ರೆ. ಏನಾದ್ರೂ ನನ್ ಮಗಿಗೆ ತೊಂದ್ರೆ ಆಗಿರ್ಬೋದೆ? ಅಪ್ಪ ದೇವ್ರೆ, ನೀನೇ ಕಾಪಾಡ್ಬೇಕು. ಡಾಕ್ಟ್ರೆ, ಮಗಿನ ಬೆಳವಣಿಗೆ ಹೆಂಗದೆ? ಸಂದಾಗದೆ ಅಲ್ವೇ? ಅದ್ರ ಬಗ್ಗೆನೇ ಮಾತಾಡೋಣ ಅಂತ ಬಂದೆ ಮೋಹನ ಅವ್ರೆ. ಏನಾಯ್ತು ಮೇಡಮ್ ಅವ್ರೆ? ಅಲ್ಲ, ಡಾಕ್ಟರ್ ತವ ನಾನು ಏನ್ ಕೇಳಿದ್ರು ಇವನು ಹೇಳೇ ಇಲ್ಲ. ಅತ್ತೆ ಹತ್ರ ಹೇಳ್ತೀನಂತ ಹೇಳಿದ್ರು. ಅಂತದ್ ಏನಾಗಿರ್ಬೋದು? ದೇವ್ರೆ, ಮಗಿ ವಿಷಯದಲ್ಲಿ ಯಾವ ತೊಂದ್ರೆನೂ ಆಗಿರ್ಬಾರ್ದು. ಹಂಗೇನಾದ್ರೂ ಆದ್ರೆ ನಾನ್ ಮಾತ್ರ ಅಲ್ಲ, ನಮ್ ಗೌಡ್ರಿಗೆ ತಡ್ಕೊಳ್ಳೋ ಶಕ್ತಿ ಇಲ್ಲ. ಅಮ್ಮ, ಇಲ್ಲಿ ವಿದ್ಯಾ ಅಂತ ಮಂತ್ರಿ ಶಿವರಾಮೇಗೌಡರು ಸೊಸೆ ಎಲ್ಲಿದ್ದಾರೋ? ರತಿ, ವಿದ್ಯಾ, ಅವ್ವ ಅಪ್ಪ, ನೀವೇನಿಲ್ಲ. ಏನಾಯ್ತವ? ನೀವಿಬ್ರೇನು ಇದ್ದಕ್ಕಿದ್ದಂಗೆ ಇಲ್ಲಿ ಬಂದಿದ್ದೀರಾ? ಅದೇ ಕಣವ, ನೀನು ಆಸ್ಪತ್ರೆಗೆ ಬರ್ತಾ ಇದ್ದೀವಿ ಅಂದ್ಯಲ್ಲ, ಅದಕ್ಕೆ ಬಂದು. ಅಲ್ಲ ಅವ್ವ, ನಾನ್ ಫೋನ್ ಮಾಡ್ದಾಗೂ ಬರ್ತೀವಿ ಅಂತ ಒಂದ್ ಮಾತು ಹೇಳಿಲ್ಲ. ಆದ್ರೆ ನಿಮ್ಮಿಬ್ರನ್ನ ಇಲ್ಲಿ ಇದ್ದಕ್ಕಿದ್ದಂಗ್ ನೋಡಿ ಸಾನೆ ಆಸರೆ ಆಯ್ತೈತೆ. ಅದ್ ಸರಿ ಕಣವ ವಿದ್ಯಾ, ಡಾಕ್ಟ್ರ ನಿನ್ನ ನೋಡಿದ್ರೆ ಈಗ ತಾನೇ ಚೆಕಪ್ ಮಾಡಿ ಸ್ಕ್ಯಾನಿಂಗ್ ಮಾಡಿ ಮುಗಿಸಿದ್ರು. ಯೋನ್ ಹೇಳಿದ್ರವ? ನಂತವ ಏನು ಹೇಳಿಲ್ಲ, ಆದ್ರೆ ನರ್ಸ್ ತವ ಸಾನೆ ಗಂಭೀರವಾಗಿ ಮಾತಾಡ್ತಾ ಇದ್ರು. ನಾನ್ ಕೇಳ್ದೆ ಏನಾಯ್ತು ಅಂತ, ಅದಕ್ಕೆ ನಿಮ್ ಅತ್ತೆ ಜೊತೆ ಮಾತಾಡಿ ಆಮೇಲೆ ನಿಂತವ ಹೇಳ್ತೀನಿ ಅಂತ ಹೇಳಿದ್ರು. ಹೌದೇ? ಹಾಗಾದ್ರೆ ಈಗ ನಿಮ್ಮ ಅತ್ತೆ ಅಲ್ಲವಾ?
ಅವ್ರು ಒಳಗೆ ಡಾಕ್ಟರ್ ತವ ಮಾತಾಡ್ತವ್ರೆ. ಅದ್ ಸರಿ, ನೀವಿಬ್ರು ಯಾಕೆ ಈಟೊಂದ್ ದಿಗ್ಲು ಪಟ್ಕೊಂಡಿದೀರಾ? ಅದು ಅದು ಅವ್ವ, ಅಪ್ಪ, ನೀವಿಬ್ರು ದಿಗ್ಲು ಬೀಳ್ತಾ ಇರೋದ್ ನೋಡಿದ್ರೆ ಏನೋ ವಿಷಯ ಇದ್ದಂಗದೆ. ಅದ್ ಏನು ಅಂತ ಹೇಳಿ ಅವ್ವ. ಅವ್ವ, ದಿಟ್ಟ ಹೇಳು, ಯಾಕಿಲ್ ಬಂದಿದ್ದೀರಾ? ಅಪ್ಪ, ಏನು ತೊಂದ್ರೆ ಇಲ್ಲ ತಾನೆ? ನೀವಿಬ್ರು ನನ್ನಿಂದ ಏನಾದ್ರೂ ಮುಚ್ಚಿಡ್ತಿದ್ದೀರಾ? ಅವ್ವ, ಏನಾಯ್ತು ಅಂತ ಹೇಳವ್ವ. ನನ್ನಿಂದ ಮುಚ್ಚಿಟ್ಟಿದ್ರೆ ಅದನ್ನ ಹೇಳ್ಬಿಡವ್ವ. ಅದು ಅದು ವಿದ್ಯಾ, ನಿಮ್ಮಿಬ್ರನ್ನ ನೋಡ್ತಾ ಇದ್ರೆ ನನಗ್ ಸಾನೆ ದಿಗ್ಲ ಆಯ್ತೈತೆ. ಅದು ಏನು ಅಂತ ಹೇಳ್ಬಿಡವ್ವ. ಅಯ್ಯೋ, ಏನು ಅಂತ ದಿಟ್ಟ ಹೇಳಿ. ಡಾಕ್ಟ್ರೆ, ನಿಮ್ಗೆ ಕೇಳ್ತಿರೋದು. ಮಗಿಗೇನು ತೊಂದರೆ ಇಲ್ಲ ಅಲ್ವೇ? ಮೇಡಮ್ ಅವ್ರೆ, ಹೊಟ್ಟೆಲಿರೋ ಮಗು ಆರೋಗ್ಯವಾಗದೆ ಅಲ್ವೇ? ಯಾವಾಗ ಹೆರಿಗೆ ಆಗ್ಬೋದು? ಯಾಕೆ ಮೇಡಮ್ ಅವ್ರೆ ಏನು ಮಾತಾಡ್ತಾನೆ ಇಲ್ಲ? ಮಗಿನ ಆರೋಗ್ಯದಲ್ಲಿ ಏನಾದ್ರೂ ತೊಂದರೆ ಆಗೈತೆ? ಅದಕ್ ಮೊದ್ಲು ನಾನ್ ನಿಮ್ಮನ್ನ ಒಂದ್ ಪ್ರಶ್ನೆ ಕೇಳ್ತೀನಿ, ಉತ್ತರ ಕೊಡ್ತೀರಾ? ಅದೇನ್ ಕೇಳಿ? ನಿಮ್ ಸೊಸೆ ಪ್ರೆಗ್ನೆಂಟ್ ಅಂತ ನಿಮ್ಗೆ ಹೇಗ್ ಗೊತ್ತಾಯ್ತು? ಅದು ನಮ್ ವಿದ್ಯೆ ನವ್ವನೆ ಅವಳು ನಾಡಿ ನೋಡ್ಬಿಟ್ಟು ಹೇಳಿದ್ರು. ಆಮೇಲೆ ಒಬ್ಳು ಸೂರ್ಗಿತ್ತಿನವೆ ಬಸ್ರಿ ಆಗವಳೆ ಅಂತ ಹೇಳಿದ್ರು. ಅದಾದ್ಮೇಲೆ ನೀವ್ ಯಾವ ಡಾಕ್ಟರ್ ಹತ್ರನೂ ಕರ್ಕೊಂಡೋಗಿ ಚೆಕಪ್ ಮಾಡ್ಸಿಲ್ವಾ? ಇಲ್ಲ, ಆದ್ರೆ ಮನೇಲೆ ನಮ್ಮ ಅತ್ತೆಯವರು ನಾಟಿ ಔಷಧಿ ತರಿಸ್ಕೊಡ್ತಾ ಇದ್ರು. ಅದ್ ಬಿಟ್ರೆ ಸ್ಕ್ಯಾನಿಂಗ್ ಮಾಡ್ಸವ ಅಂತ ಇವತ್ತೇ ಕರ್ಕ ಬಂದಿರೋದು. ಯಾಕಿಂಗ್ ಕೇಳ್ತಾ ಇದ್ದೀರಿ? ನೋಡಿ, ನಾನಿವಾಗ ಹೇಳೋ ವಿಷಯ ಕೇಳಿ ನೀವ್ ಗಾಬರಿ ಆಗ್ಬೇಡಿ. ಯಾಕೆ, ಏನಾದ್ರೂ ತೊಂದ್ರೆ ಆಗಿದ್ದದೆ? ಮಗು ಏನಾದ್ರೂ? ನಿಮ್ ಸೊಸೆ ಹೊಟ್ಟೆನಲ್ಲಿ ಮಗು ಇದ್ರೆ ತಾನೇ ಆರೋಗ್ಯವಾಗಿರಕ್ಕೆ. ನಿಜ ಹೇಳ್ಬೇಕು ಅಂದ್ರೆ ನಿಮ್ ಸೊಸೆ ಪ್ರೆಗ್ನೆಂಟೇ ಅಲ್ಲ. ಏನ್ ಹೇಳ್ತಾ ಇದ್ದೀರಾ ಡಾಕ್ಟರ್? ನೀವು ಸರಿಯಾಗಿ ಚೆಕ್ ಮಾಡಿದಿರಲ್ವೇ? ನೋಡಿ, ನಾನ್ ಚೆಕಪ್ ಮಾಡಿ ಜೊತೆಗೆ ಸ್ಕ್ಯಾನಿಂಗು ಮಾಡಿ ಕನ್ಫರ್ಮ್ ಮಾಡ್ಕೊಂಡೆ ಹೇಳ್ತಿರೋದು. ಈ ತರ ವಿಚಾರದಲ್ಲಿ ಯಾರಾದ್ರೂ ತಮಾಷೆ ಮಾಡ್ತಾರಾ? ನೋಡಿ ಮೋಹನ್ ಅವ್ರೆ, ನಿಮ್ ಸೊಸೆ ಪ್ರೆಗ್ನೆಂಟೇ ಆಗಿಲ್ಲ. ಯಾರೋ ನಿಮ್ಗೆ ಈ ವಿಷಯದಲ್ಲಿ ಸುಳ್ಳು ಹೇಳಿ ಮೋಸ ಮಾಡಿದ್ದಾರೆ. ಅವ್ವ, ಸತ್ಯ ಏನು ಅಂತ ಹೇಳವ್ವ. ಅದ್ ಯಾಕಿಬ್ರು ಹಿಂಗ್ ಮುಖ ಮುಖ ನೋಡ್ಕೋತಾ ಇದ್ದೀರಾ? ಈಗ್ಲಾದ್ರೂ ಏನಾಯ್ತಂತ ದಿಟ ಹೇಳಿ. ಕುಂತ್ಕ. ಅವ್ವ, ಅದ್ ಏನಾಗದೆ ಅವ್ವ? ಯಾಕೆ ಇಷ್ಟೊಂದ್ ದಿಗ್ಲು ಬಿದ್ದಿದ್ಯಾ? ನೀನ್ ಹಿಂಗಿರೋದ್ ನೋಡಿ ನಂಗ್ ಸಾನೆ ದಿಗ್ಲ ಆಯ್ತೈತವ್ವ. ಹೇಳವ್ವ, ಅದೇನು ಅಂತವ? ನೋಡು ವಿದ್ಯಾ, ಈಗ ನಾನೊಂದ್ ವಿಷಯ ಹೇಳ್ತೀನಿ, ಗಾಬರಿ ಆಗ್ಬೇಡ. ಅದೇನ್ ಸತ್ಯ ಮುಚ್ಚಿಟ್ಟಿದ್ದೀರಾ? ದಯವಿಟ್ಟು ಸತ್ಯ ಹೇಳಿ. ಅದು ಅದು ದಿಟ್ಟವಾಗ್ಲೂ ನಿನ್ ಬಸರಿ ಅಲ್ಲ ಕಣವ್ವ. ನಿನ್ ಹೊಟ್ಟೆ ಒಳಕ್ಕೆ ಯಾವ ಮಗಿನೂ ಇಲ್ಲ ಕಣವ್ವ.
ಅವ್ವ ನೀನ್ ನೀನ್ ಏನು ಹೇಳ್ದೆ? ನಾನು ಬಸ್ರಿ ಅಲ್ವಾ? ಇಲ್ಲ ಕಣವ್ವ, ಅಲ್ಲ ಕಣವ್ವ, ಅವತ್ತು ನನ್ ತಲೆ ಸುತ್ತಿದ್ದಾಗ ನೀನು ಸುಬ್ಬಮ್ಮ ನನ್ ಕೈ ಇಟ್ಕೊಂಡು ಹೇಳಿದ್ದು ಅಳಿಯಂದ್ರ ಕೈಯಿಂದ ನಿನ್ನ ಕಾಪಾಡ್ಬೇಕು ಅನ್ನೋ ಕಾರಣಕ್ಕೆ ಸುಳ್ಳು ಹೇಳ್ಬಿಟ್ಟೆ. ನಾನು ಏನ್ ಮಾಡಿದ್ದೆ ಅಂತ ಮಾಡ್ಲಿಂದ ಬೆಂಕಿಗೆ ಹೋಗ್ಬಿಟ್ಟೆ ಅವ್ವ. ಇಲ್ಲ ಕಣವ್ವ, ಅವತ್ ನಿನ್ ಪರಿಸ್ಥಿತಿಲಿ ಇದು ಬಿಟ್ರೆ ನಂಗೆ ಬೇರೆ ಯಾವ ದಾರಿನೂ ಕಾಣ್ತಿರ್ಲಿಲ್ಲ. ನನ್ನ ಸಂಸ್ಬಿಡವ್ವ. ಅವ್ವ, ನನ್ ಬದುಕಿರ್ಬೇಕಾದ್ರೆ ನನ್ ತಲೆ ಮೇಲೆ ಚಪ್ಪಲಿ ಕಾಳು ಎಳ್ದು ಜೀವಂತ ಸಮ ಮಾಡಿದ್ಮೇಲೆ ಸಂಸ್ಬಿಡು ಅಂತ ಹೆಂಗವ್ವ ಕೇಳ್ತೀಯ? ಇಂಥ ಸುಳ್ಳು ಹೇಳೋ ಬದಲು ನೀನು ನಿನ್ ಕೈಯಾರೆ ನನ್ನ ಕೊಂದ್ಬಿಟ್ಟಿದ್ರೆ ಸತ್ತೋಯ್ತಿದ್ದೆ ಅವ್ವ. ಪ್ರಾಣ ಉಳ್ಸಕ್ ಒಂದು ಸುಳ್ಳು ಹೇಳು, ಅದು ಧರ್ಮಕ್ಕಿಂತ ದೊಡ್ಡದು ಅಂತ ಒಂದ್ ಸುಳ್ಳು ಹೇಳಿದಾಳೆ ಕಣವ. ಯಾವ ಸಂಪತ್ತಿಗೋಸ್ಕರ ಸುಳ್ಳು ಹೇಳಿ ನನ್ ಪ್ರಾಣ ಕಾಪಾಡ್ಬೇಕಾಗಿತ್ತಪ್ಪ? ಹಂಗನ್ಬೇಡ ಕಣವ್ವ. ಎತ್ ಮಗಳು ಜೀವ ಕಣ್ಮುಂದೆನೆ ಹೋಯ್ತಾ ಇರ್ಬೇಕಾದ್ರೆ ಹೆಂಗ್ ಸುಮ್ಕಿರಕ್ಕಾಯ್ತದೆ ಹೇಳು? ದಿಟ ಹೇಳ್ಬೇಕು ಅಂದ್ರೆ ನಿನ್ನ ಪಂಚಾಯತಿ ಸೇರಿಸಿ ನಿನ್ನ ಗೌಡ್ರ ಮನೆಗ್ ಸೇರ್ಸೋ ತನಕಲೂ ನನಗೆ ಈ ವಿಚಾರ ಗೊತ್ತಿರ್ಲಿಲ್ಲ ಕಣವ. ಗೊತ್ತಾದ್ಮೇಲಾದ್ರೂ ಒಂದೇ ಒಂದ್ ಮಾತು ನನ್ ತವ ಹೇಳ್ಬೇಕಿತ್ತಲ್ಲಪ್ಪ. ಅವ್ರ ಕಾಲಿಗೆ ಬಿದ್ದು ಕ್ಷಮೆಗೆ ಹೇಳಿ ನಮ್ಮ ಹೊಟ್ಟೆಯವ್ರ ಮಣ್ಣು ತಿನ್ನೋ ಕೆಲ್ಸ ಮಾಡೋರೆ ಅಂತ ಬೇಡ್ಕೊತಿದ್ದೆ. ಅದಕ್ಕೆ ಅವ್ರು ಏನ್ ಶಿಕ್ಷೆ ಕೊಟ್ಟಿದ್ರು ಸಂತೋಷವಾಗಿ ಅನ್ಭವಿಸ್ತಿದ್ದೆ. ಆದ್ರೆ ನನ್ ಗಂಡ ಹೊಟ್ಟೆಯವ್ರ ಮನ್ಸಲ್ಲೆಲ್ಲ ಬಗೆ ಬಗೆ ಆಸೆ ಹುಟ್ಸಿ 108 ಕನ್ಸನ್ನ ಹುಟ್ಕೊಳಕ್ ಮಾಡಿ ಸ್ಯಾನೆ ದೊಡ್ಡ ದ್ರೋಹ ಮಾಡ್ಬಿಟ್ರಪ್ಪ. ಒಂದ್ ಸತ್ಯ ಮುಚ್ಚಿಟ್ಟೆ ನನ್ ಜೀವನ ಸೆಟ್ಟಿಗೆ ಬಂದ್ ನಿಂತದೆ. ಅದ್ರಲ್ಲ ಈ ವಿಷಯ ಗೊತ್ತಾದ್ರೆ ಅದು ಎಲ್ಲಿಗೆ ಬಂದ್ ನಿಲ್ತದೋ ಭಗವಂತ. ಇಂಥ ಒಂದ್ ಸುಳ್ಳು ಹೇಳಿ ನೀವು ನನ್ ಪ್ರಾಣ ಕಾಪಾಡಿದೀನಿ ಅಂತ ಅನ್ಕೊಂಡಿದ್ದೀರ. ಆದ್ರೆ ಇದ್ರಿಂದ ಅವ್ರ ಕೋಪ ಇನ್ನೂ ಹೆಚ್ಚಾಗ್ತದೆ. ಇಂಥ ಒಂದ್ ಸುಳ್ಳು ಹೇಳಿದ್ರೆ ಅವ್ರು ನನ್ನ ಸಂಸಕ್ಕಿಲ್ಲ ಅಂತ ಒಂದ್ಕಿಂತ ಯೋಚನೆ ಮಾಡ್ಲಿಲ್ವಾ ನೀವು? ನಾನು ಹಿಂಗ್ ಮೋಸ ಮಾಡ್ಬೇಕು ಅಂತಾಗ್ಲಿ ಹೊಸ ಆಸೆ ಹುಟ್ಟಾಕ್ಸ್ಬೇಕು ಅಂತಾಗ್ಲಿ ಹಿಂಗ್ ಮಾಡ್ಲಿಲ್ಲ ಕಣವ್ವ. ತಿಟ ಹೇಳ್ಬೇಕು ಅಂದ್ರೆ ನಿನ್ ಜೀವ ಉಳಿಸ್ಬೇಕು ಅಂತವ. ಅದಕ್ಕೆ ಎಂತ ತಡ್ರೆ ಆದ್ರೂ ಇಂಥ ವಿಷಯದಲ್ಲಿ ಯಾರಾದ್ರೂ ಸುಳ್ಳು ಹೇಳಾರ? ನಾನೊಬ್ಳು ತಡ್ಡೆ ನಿಮ್ ಮಾತ ನಂಬ್ಕೊಂಡು ನನ್ ಹೋಟೆಲ್ ಬಗೆಯದೆ ಅಂತ ನಾನು ಒಬ್ಬೊಬ್ಳೆ ಮಾತಾಡ್ಕೊತಾ ಇದ್ದೆ. ನನ್ ಮಗು ಹುಟ್ಟೋದ್ರಿಂದ ಗೌಡ್ರು ಮಾವಯ್ಯ ನನ್ ಮೇಲಿರೋ ಕೋಪ ಎಲ್ಲ ಕರಗಿ ನನ್ನ ಸಂಸಿ ತಿರ್ಗಾ ಒಪ್ಕೋತಾರೆ ಅಂತ ಅಂದ್ಕೊಂಡಿದ್ದೆ. ಆದ್ರೆ ನೀವು ಹೇಳಿದ ಸುಳ್ಳು ಅನ್ಬೇಕೆ ಅವ್ರಿಗೆ ನಾನು ಹೆಂಗ್ ಹೋಗಿ ಮುಖ ತೋರಿಸ್ಲಿ? ಹೊಸಿ ಸಮಾಧಾನ ಮಾಡ್ಕೊಳವ, ತಾಳ್ಮೆಯಿಂದ ನನ್ ಮಾತ್ ಕೇಳವ. ನನಗೆ ಮದ್ವೆ ಬ್ಯಾಡ ಬ್ಯಾಡ, ಓದ್ಬೇಕು ಅಂತ ನಿಮ್ ತವ ಹೇಳ್ದಾಗೆಲ್ಲ ನೀವು ತಾಳ್ಮೆಯಿಂದ ಕೇಳಿದ್ರೆ ಇವತ್ತು ಇಂಥ ಪರಿಸ್ಥಿತಿನೇ ಬರ್ತಿರ್ಲಿಲ್ಲ ಅಪ್ಪ.
ಹಾಳಾಗೋಗ್ಲಿ. ಮಾವಯ್ಯ ಜೈಲಿಗೆ ಹೋಗೋದಕ್ ಕಾರಣ ನಾನೇ ಅಂತ ಹೇಳ್ಬಿಡ್ತೀನಿ ಅಂತ ಹೇಳ್ದಾಗ ಅವಾಗ ನನ್ನ ನೀವಿಬ್ರು ತಡೆದ್ರಿ. ಈಗ ಮಗಿನ ವಿಷಯದಲ್ಲಿ ಎಲ್ರೂ ಕಣ್ಣಿಗೂ ಮಣ್ಣೆರ್ಚಿ ನನಗ್ ತಾಳ್ಮೆಯಿಂದ ಇರು ಅಂತ ಹೇಳ್ತಿದ್ದೀರಾ? ಮಾಡಿರೋ ಒಂದ್ ತಪ್ಪಿಂದ ಪಾಪ ಕಳ್ಕೋಬೇಕು ಅಂತ ಹಟ್ಟಿಯಿಂದ ಹೊರಗಿದ್ದೀನಿ. ಈಗ ಈ ಪಾಪ ಕಳ್ಕೊಳ್ಳೋದಕ್ಕೋಸ್ಕರ ಇವನ್ ಮಾಡ್ಬೇಕು ಅಂತ ನೀವೇ ಹೇಳ್ಬಿಡಿ. ಹೇಳಿ. ಹೇಗೆ ಉತ್ತರ ಇಲ್ವಲ್ಲ? ಇದಕ್ಕೂ ಏನಾದ್ರೂ ಒಂದು ಉಪಾಯ ಹೇಳಿ. ನಮ್ಮಿಂದ ಸಾನೆ ದೊಡ್ಡ ತಪ್ಪಾಗದೆ ಅಂತ ನಮಗೆ ಗೊತ್ತು ಕಣವ. ಇದೊಂದ್ಕಿತ ನಮ್ಮನ್ನ ಸೆಬಸ್ಬಿಡವ. ಅಯ್ಯೋ ಕ್ಷಮ್ಸು ಕ್ಷಮ್ಸು ಕ್ಷಮ್ಸು. ಹೆಂಗಪ್ಪ ಕ್ಷಮಿಸ್ಲಿ? ಸರಿ, ನಾನ್ ನಿಮ್ ಮಗಳು, ನಾನ್ ನಿಮ್ಮನ್ನ ಕ್ಷಮಿಸ್ತೀನಿ. ಆದ್ರೆ ಆದ್ರೆ ನನ್ನ ಪರಿಸ್ಥಿತಿ ಏನಪ್ಪ? ಈ ಹಟ್ಟಿ ಈ ವಿಚಾರ ಹಟ್ಟಿ ಅವ್ರಿಗೆ ಗೊತ್ತಾದ್ರೆ ನಾನು ಎಲ್ಲೋಗ್ ಸಾಯ್ಲಿ? ಅವ್ವ ಸಾಕ್ ನಿಲ್ಸು. ಇಲ್ಲಿ ಗಂಟ ನೀವ್ ಹೇಳಿರೋದೇ ಸಾಕು. ಇನ್ಮೇಕೆ ಏನು ಹೇಳ್ಬೇಡಿ. ನಿಮ್ಗದ್ ಏಟು ಧೈರ್ಯ ಇದ್ರೆ ಇಂಥ ಸುಳ್ಳು ಹೇಳಿ ನಮ್ಗೆಲ್ಲ ಮೋಸ ಮಾಡುದ್ರಿ? ಇದು ನಮ್ ಇಡೀ ಕುಟುಂಬಕ್ ಮಾಡಿರೋ ದ್ರೋಹ. ನಮ್ ಆಸೆ, ನಮ್ ನಂಬಿಕೆ, ನಮ್ ಕನ್ಸುಗಳ ಜೊತೆ ಚೆಲ್ಲಾಟ ಆಡ್ಬಿಟ್ರಿ ಅಲ್ವೇ? ಮೊದ್ಲು ನೀವ್ ಹೇಳಿ ಸುಳ್ಳು ನಮ್ ಮನೆಯವ್ರಿಗೆಲ್ಲ ಮಾಡಿದ್ ಮೋಸನೆ ನಮ್ಮಿಂದ ಮರೆಯಕ್ ಆಗ್ತಿಲ್ಲ. ಅಂಥದ್ರಲ್ಲಿ ಇಂಥ ಮೋಸ ಮಾಡೋದಕ್ಕೆ ನಿಮಗ್ ಮನ್ಸಾದ್ರೂ ಹೇಗ್ ಬಂತು? ನಿಮ್ ಮೇಲೆ, ನಿಮ್ ಮಗಳ ಮೇಲೆ ನಮ್ ಇಡೀ ಅಟ್ಟೆಯವರೆಲ್ಲ ಕೋಪದಲ್ಲಿದ್ರುವೆ ನಾನು ಒಂದು ದಿನನಾದ್ರುವೆ ನಿಮ್ಗಳ ಮೇಲೆ ಕೋಪ ತೋರಿಸ್ಲಿಲ್ಲ. ಶಿವನ ನನ್ ಮಗಳು ನೋಡ್ಕೊಂಡೆ. ನನ್ನಂತವಳಿಗೆ ಮೋಸ ಮಾಡೋದಕ್ಕೆ ನಿಂಗ್ ಮನ್ಸಾದ್ರೂ ಹೇಗ್ ಬಂತು? ಇವ್ರನ್ನ ಬಿಡು. ನೀನು ನಾನ್ ಏನು ಅಂತವ ನಿನ್ ಗೊತ್ತಿದ್ರುವೆ ಇವ್ರ ಕುಟೆ ಸೇರ್ಕೊಂಡು ನೀನು ಇಂಥ ಕೆಲಸ ಮಾಡ್ಬಿಡೋದೇ ವಿದ್ಯಾ? ಒಂದು ಕ್ಷಣಕ್ಕಾದ್ರುವೆ ನಿನ್ನ ನಂಬಿರೋ ಕುಟುಂಬಕ್ಕೆ ನೀನ್ ಮೋಸ ಮಾಡ್ತಿದ್ಯಾ ಅಂತ ನಿಂಗ್ ಅನಿಸ್ಲೇ ಇಲ್ವೇ? ಅವರೇ ಇದ್ರಲ್ಲಿ ಅವಳ್ದು ಏನು ತೆಪ್ಪಿಲ್ಲ. ನಾವ್ ಹೇಳಿರೋದು ಸುಳ್ಳು ಅಂತಲೇ ಅವಳಗ್ ಗೊತ್ತಿಲ್ಲ. ಗೊತ್ತಾಗಿದೆ ಈಗ. ಹೌದು ಅವ್ರೆ, ಅವತ್ತು ತಾಳಿ ಶಾಸ್ತ್ರ ದಿವಸ ಮಗಳನ್ನ ಅಳಿಯಂದ್ರ ಕೈಯಿಂದ ಕಾಪಾಡ್ಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ ಈ ರೀತಿ ಸುಳ್ಳು ಹೇಳಿದಾಳೆ. ಅದ್ ಬಿಟ್ರೆ ನಿಮ್ಗೆ ಮೋಸ ಮಾಡ್ಬೇಕು. ಸಾಕು ನಿಮ್ ನಾಟಕ. ನೀವೇನು ಅಂತ ಗೊತ್ತಿದ್ರುವೆ ನಾನ್ ನಿಮ್ ಮಾತನ್ನ ನಂಬ್ತೀನಿ ಅಂತ ಅಂದ್ಕೋಬೇಡಿ. ಇಷ್ಟು ದೊಡ್ಡ ಸುಳ್ಳು ನಿಮ್ ಮಗಳಿಗೆ ಗೊತ್ತಿಲ್ಲ ಅನ್ನೋದು ಬೆಕ್ಕಿಗೆ ಜ್ವರ ಬರುವಂತ ಮಾತು. ಹೋಗಿ ನಿಮ್ಮಂತ ಮೋಸಗಾರ ಸಂಬಂಧ ಮಾಡಿದ್ವಲ್ಲ, ನಮಗ್ ನಾಚಿಕೆ ಆಗ್ಬೇಕು. ಇಲ್ಲಿ ಗಂಟ ನಮ್ಮ ಅಟ್ಟಿಯವರು ಮೋಸ ಹೋಗಿರೋದೇ ಸಾಕು. ಇನ್ನೇಕಂಗಾಗದ್ ಬೇಡ. ಈಗ್ಲೇ ನಾನು ಹೋಗಿ ಎಲ್ಲ ಸತ್ಯನೂ ಹೇಳ್ಬಿಡ್ತೀನಿ.
ಈಟ್ ದಿನ ಇವಳ ಮ್ಯಾಲಿದ್ದ ಪಿರುತಿ ಹೊಂಟೋಯ್ತು. ಬೇರೆ ಎಲ್ಲ ವಿಷಯದಲ್ಲೂ ಕ್ಷಮಿಸ್ತೀನಿ ನಾನು, ಆದ್ರೆ ಈ ವಿಷಯಕ್ಕೆ ಮಾತ್ರ ನಾನು ಕ್ಷಮಿಸೋದಕ್ಕೆ ಸಾಧ್ಯನೇ ಇಲ್ಲ. ಸಾನೆ ದೊಡ್ಡ ಮೋಸ ಮಾಡಿ ಏನು ಕಾಣ್ದವ್ರಂಗೆ ನಮ್ಮ ಅಟ್ಟೆಯಲ್ಲಿದ್ದೆ ಅಲ್ವೇ? ಇವತ್ ನಮ್ಮ ಅಟ್ಟಿಗ್ ಬಾ, ಏನಾಯ್ತದೆ ಅಂತ ನಿನಗೆ ಗೊತ್ತಾಯ್ತದೆ.